ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಪ್ರವಾಹದ ಪರಿಸ್ಥಿತಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಈಗ ನಮ್ಮ ಕ್ಷೇತ್ರ ಕಡಲು ಕೊರತೆ ಸೇರಿಸಿ ಮಾತಾಡುವ ಕಡಲು ಕೊರತೆ ಕೂಡ ಅದರಲ್ಲಿ ಒಂದು. ಸಭಾಧ್ಯಕ್ಷರೇ, ಇವತ್ತು ತುಂಬಾ ಜನ ಮನೆಯನ್ನು ಕಳ್ಕೊಂಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 280 ಜನಕ್ಕೆ ಮನೆಗಳಿಗೆ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಪುತ್ತೂರು ಮಾತಾಡೋದು ಯಾರಿಗೂ ಕೇಳಿಸಲ್ಲ, ಮಾತಾಡೋದು ಗೊತ್ತಾಗಲ್ಲ. ತುಂಬಾ ಏನಾಗಿದೆ ಸಭಾಧ್ಯಕ್ಷರೇ, ತಡೆಗೋಡೆಗಳು ಬಿದ್ದಿದೆ, ಮನೆಗಳಿಗೆ ಹಾನಿಯಾಗಿದೆ. ಕೆಲವು ಮನೆಗಳಲ್ಲಿ ಇಲೆಕ್ಟ್ರಿಫಿಕೇಶನ್ ಅಂದ್ರೆ ಇಲೆಕ್ಟ್ರಿಕಲ್ ತೊಂದರೆಯಿಂದಾಗಿ ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ನಮ್ಮ ಮಂಗಳೂರಿನಲ್ಲಿ ಒಂದು ಮನೆ ಫುಲ್ ಹಾನಿಯಾಗಿದೆ, 43 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಬಂಟ್ವಾಳದಲ್ಲಿ 36 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಪುತ್ತೂರಿನಲ್ಲಿ 5 ಮನೆಗಳು ಫುಲ್ ಹಾನಿಯಾಗಿದೆ, 14 ಮನೆಗಳಿಗೆ ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಬೆಳ್ತಂಗಡಿಯಲ್ಲಿ 5 ಮನೆಗಳು ಹೋಗಿವೆ, 52 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸುಳ್ಯದಲ್ಲಿ 3 ಮನೆಗಳು ಪೂರ್ತಿ ಹೋಗಿದೆ, 10 ಮನೆಗಳು ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಮೂಡುಬಿದಿರೆಯಲ್ಲಿ 8 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಕಡಬದಲ್ಲಿ 17 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ನಮ್ಮ ಮೂಳಿಕೆಯಲ್ಲಿ 1 ಮನೆ ಫುಲ್ ಹೋಗಿದೆ, 17 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ನಮ್ಮ ಉಳ್ಳಾಳದಲ್ಲಿ 31 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಸುಮಾರು 280 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಇದರ ಬಗ್ಗೆ ನಮ್ಮ ಗ್ರಾಮ ಸೇವಕರು ಅಲ್ಲಿ ಹೋಗಿ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಆದ್ರೆ ಪುನಃ PWD ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಇಲೆಕ್ಟ್ರಿಫಿಕೇಶನ್ ಅಲ್ಲಿ ಹಾನಿಯಾಗಿದೆ ಅದಕ್ಕೆ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ. ಸಭಾಧ್ಯಕ್ಷರೇ, ಪೂರ್ತಿ ಮನೆ ಏನು ಹಾಳಾಗ್ತದೆ, ಪೂರ್ತಿ ಮನೆ ಬಿದ್ದು ಹೋಗ್ತದೆ, ಅದಕ್ಕೆ 1.25 ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ಆಗ್ತದೆ ಸರ್ಕಾರದಿಂದ. ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ಳುವಂತದ್ದು, ಪೂರ್ತಿ ಮನೆ ಹಾನಿ ಆದ್ರೆ ಅದಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿಯನ್ನು ಕೊಡುವಂತಹ ಕೆಲಸಗಳು ಆಗಬೇಕು. ಅದರ ಜೊತೆಯಲ್ಲಿ ಅಡಿಕೆ ಕೂಡ ಇದರಲ್ಲಿ ಇನ್ನೊಂದು ಸಭಾಧ್ಯಕ್ಷರೇ, ಇಲೆಕ್ಟ್ರಿಫಿಕೇಶನ್ ಆದ್ರೆ ಯಾವುದೇ ಪರಿಹಾರಗಳನ್ನು ಸರ್ಕಾರ ಕೊಡ್ತಾ ಇಲ್ಲ. ಯಾಕಂದ್ರೆ ಪೂರ್ತಿ ಅವರ ಮನೆ ವಸ್ತುಗಳೆಲ್ಲ ಹಾಳಾಗ್ತದೆ, ಅದಕ್ಕೂ ಕೂಡ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು ಸರ್ಕಾರದಿಂದ. ಜೊತೆಯಲ್ಲಿ ಅಡಿಕೆ ರೋಗದ ಬಗ್ಗೆ, ಹಳದಿ ರೋಗದಿಂದ ಮತ್ತೆ ಎಲೆ ಚುಕ್ಕಿ ರೋಗದಿಂದ ಒಂದು ಕಡೆ ರೈತರು, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ರೈತರು ಕಂಗೆಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಇವಾಗ ಏನು ಈ ರೀತಿ ಹೆಚ್ಚಿನ ಮಳೆ ಬಂದದ್ರಿಂದ ಎಲ್ಲಾ ಭಾಗದಲ್ಲಿ ಅಡಿಕೆಯಲ್ಲಿ ಪಿಂಗಾರ ಅಂತ ಪಿಂಗಾರ ಅಂತ ಹೇಳಿದ್ರೆ ಅದು ಈಗ ಹೂ ಬಿಡುವಂತ ಒಂದು ಸಮಯ. ಸಭಾಧ್ಯಕ್ಷರೇ, ಈ ಹೂ ಬಿಡುವ ಸಮಯದಲ್ಲಿ ಇಂತಹ ಹೆಚ್ಚಿನ ಮಳೆ ಬಂದರೆ ಆ ಬೆಲೆ ಪೂರ್ತಿ ಹಾನಿಯಾಗ್ತದೆ. ಸಭಾಧ್ಯಕ್ಷರೇ, ಇದಕ್ಕಾಗಿ ಮೈಲುತುತ್ತಗಳನ್ನು ಕೊಡುವಂತ ಕೆಲಸಗಳು ಆಗಬೇಕು, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು. ಅಡಿಕೆ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಒಂದು ಇಡೀ ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ನಿಂತಿದೆ. ಸಭಾಧ್ಯಕ್ಷರೇ, ಅದಕ್ಕಿಂತ ನಾವು ಹೇಳುವಂತದ್ದು, ಅದಕ್ಕೆ ಮೈಲುತುತ್ತ ಏನು ಕೊಡ್ತಾರೆ ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತಹ ಕೆಲಸಗಳನ್ನು ಸರ್ಕಾರ ಮಾಡಬೇಕು. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಹತ್ರ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಕಡಲು ಬದಿಯಲ್ಲಿರುವಂತಹ ಎಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಸಭಾಧ್ಯಕ್ಷರೇ, ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು, ಗಂಜಿ ಕೇಂದ್ರಗಳನ್ನು ಆರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇದೆ. ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವಾಗಲೇ ಸುಮಾರು 14 ಕೋಟಿಯನ್ನು ನಮಗೆ ಕೊಟ್ಟಿದ್ದಾರೆ, ಇನ್ನಷ್ಟು ಅನುದಾನಗಳು ನಮಗೆ ಕೊಡುವಂತಹ ಕೆಲಸಗಳು ಆಗಬೇಕು. ಸಭಾಧ್ಯಕ್ಷರೇ, ನಾನು ವಿರೋಧ ಪಕ್ಷದವರ ಹತ್ರ ಕೂಡ ವಿನಂತಿ ಮಾಡಿಕೊಳ್ಳುವಂತದ್ದು, ಈಗ ನನ್ನ ಮಿತ್ರರು ಯಾವ ರೀತಿ ಹೇಳಿದ್ದಾರೆ, ಏನಾದ್ರೂ ತಪ್ಪುಗಳಿದ್ರೆ ಎಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪರಿಹಾರ ಇದೆ. ಸಭಾಧ್ಯಕ್ಷರೇ, ನಮ್ಮ ಹತ್ರ ಹೊರಗೆ ಹೋಗುವಾಗ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನೀವು ವಿಧಾನಸಭೆಯಲ್ಲಿ ಇದಕ್ಕಾಗಿ ಹೋಗುದಾ, ನಿಮ್ಮನ್ನು ನಾವು ಕಳಿಸಿದ್ದು ಇದಕ್ಕಾಗಿಯಾ, ನೀವು ಒಳ್ಳೆ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು, ರಾಜ್ಯದ ಅಭಿವೃದ್ಧಿಗಾಗಿ ನೀವು ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ನಮ್ಮ ಆಟವನ್ನು ಇಡೀ ರಾಜ್ಯ ನೋಡ್ತಾ ಇದೆ, ರಾಜ್ಯದ ಜನತೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಸಭಾಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷಗಳು ನಮ್ಮ ಹತ್ರ ಇಬ್ಬರದ್ದು ಜವಾಬ್ದಾರಿ ಇದೆ, ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ. ಜನ ನಮ್ಮನ್ನು ಇಲ್ಲಿ ಕಳಿಸಿರುವಂತದ್ದು ಈ ರೀತಿಯ ಆಟ ಆಡ್ಲಿಕ್ಕೆಲ್ಲ. ಸಭಾಧ್ಯಕ್ಷರೇ, ನಾವು ಅದನ್ನು ನೋಡಿಕೊಂಡು ಜನಗಳ ಸಮಸ್ಯೆಗೆ ಪರಿಹಾರ ಕೊಡುವ ಅಗತ್ಯ ಇದೆ. ಜನಗಳು ಇವತ್ತು ಪರಿಹಾರದಿಂದ ಜನ ಕಷ್ಟದಲ್ಲಿ ಮನೆ ಇಲ್ಲದೆ ಇದ್ದಾರೆ. ಸಭಾಧ್ಯಕ್ಷರೇ, ಅವರಿಗೆ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು. ಅದರ ಬಗ್ಗೆ ನಮ್ಮ ಮಿತ್ರರು ಎಲ್ಲ ಸೇರಿಕೊಂಡು ಚರ್ಚೆ ಆಗುವ ಅವಶ್ಯಕತೆ ಇದೆ. ಸಭಾಧ್ಯಕ್ಷರೇ, ಈಗ ಮಂತ್ರಿಗಳಿಗೆ ನಮ್ಮ ಕರಾವಳಿ ಪ್ರದೇಶ ಬಹಳಷ್ಟು ವಿಪರೀತ ಮಳೆಯಾಗಿ ತೊಂದರೆ ಆಗಿದೆ. ನಿನ್ನೆ ಮಡಿಕೇರಿಯಿಂದ ಮಂಗಳೂರು ಹೋಗೊಂದು ರಸ್ತೆ ಬ್ಲಾಕ್,
ಬೆಂಗಳೂರಿಂದ ಬಹುಶಃ ಹಾಸನದಿಂದ ಮಂಗಳೂರು ಬಂದ ಬ್ಲಾಕ್ ಆಗಿದೆ. ಕಡಲು ಕೊರೆತ ಆದ ಕಾರಣ ಇಡೀ ರಾಜ್ಯದ ಅತಿವೃಷ್ಟಿ ಜೊತೆಯಲ್ಲಿ ಕರಾವಳಿ ಪ್ರದೇಶದ ಕೂಡ ಇವತ್ತು ಹೆಚ್ಚಿನ ಒಂದು ಗಮನ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಸರ್ಕಾರ ಈಗ ಉತ್ತರ ಕೊಡ್ತದೆ. ಎಲ್ಲ ಕೇಳಿ, ಉತ್ತರ ಕೇಳಿದ ನಂತರ ಕೇಳಿ. ಉತ್ತರ ಕೊಡುವ ಮುಂಚೆ ನೀವು ಈ ರೀತಿ ಮಾಡಿದ್ರೆ ಹೇಗೆ? ಕನಿಷ್ಠ ಉತ್ತರ ಕೇಳಿ, ನಿಮ್ಮ ಸಲಹೆ ಸೂಚನೆ ಕೊಡಿ. ಎಲ್ಲ ಇಯರ್ಫೋನ್ ಹಾಕಿ ಕಿವಿಗೆ ಇಯರ್ಫೋನ್ ಹಾಕಿ ಅಲ್ಲಿ ಅವರು ಉತ್ತರ ಮತ್ತೆ ಕೊಡ್ತಾನೆ, ಚಾನ್ಸ್ ಕೊಡ್ತಾನೆ. ಅಜೆಂಡಾ ಮತ್ತೆ ಕೊಡ್ತೇನೆ, ಕೂತ್ಕೊಳ್ಳಿ. ಎಲ್ಲ ಇಯರ್ಫೋನ್ ಹಾಕಿ ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಇಯರ್ಫೋನ್ ಹಾಕಿ ಕೂತ್ಕೊಳ್ಳಿ. ಒಂದು ವಾರ ಆಯ್ತು ಸದನ ನಡೀತಾ ಇದೆ. ಏನಾನ ರಿಪ್ಲೈ ಮಾಡಿದ್ರ? ಏನಾನ ಹಣ ಬಿಡುಗಡೆ ಮಾಡಿದ್ರ? ರಾಜ್ಯದ ಸರ್ಕಾರ ಆಗಿರುವಂತ ಅತಿವೃಷ್ಟಿ ಮತ್ತು ಹೆಚ್ಚಿನ ಮಳೆ, ಅದರಿಂದ ಏನೇನು ತೊಂದರೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ಹಾಗೂ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಇದರ ಪರಿಹಾರ ಕೆಲಸಗಳನ್ನು ಕೈಗೆತ್ತಿಕೊಳ್ಬೇಕು. ಹಾಗೂ ಪ್ರಮುಖವಾಗಿ ಈ ರಸ್ತೆ ಹಾಳಾಗಿರುವ ಬಗ್ಗೆ, ಕೆಲವು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ತೊಂದರೆ ಆಗಿರುವ ಬಗ್ಗೆ, ಈ ರಸ್ತೆ, ವಿದ್ಯುತ್ ಸಂಪರ್ಕ, ಮನೆ ಮತ್ತು ಕೆಲವು ಭಾಗಗಳಲ್ಲಿ ಬೆಳೆ ಹಾನಿಯಾಗಿರುವ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಮಾನ್ಯ ಸದಸ್ಯರು ಮಾಡಿದ್ದಾರೆ. ಉತ್ತರ ಕೊಡ್ತೇನೆ. ಅದಕ್ಕೆ ಮೊದಲು ಮಾನ್ಯ ಸದಸ್ಯರಿಗೆ ಸರ್ಕಾರದ ಪರವಾಗಿ, ಅವರು ವಿರೋಧ ಪಕ್ಷದವರು ನಮ್ಮ ಉತ್ತರ ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಮಾನ್ಯ ಸದಸ್ಯರಿಗೆ ಮತ್ತು ರಾಜ್ಯದ ಜನಗಳಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ, ಸರ್ಕಾರ ನಿಮ್ಮ ಜೊತೆಗೆ ಇದೆ. ಈ ಕಷ್ಟವನ್ನ ಯಾರಿಗೆ ತೊಂದರೆ ಆಗಿದ್ರೂ ಕೂಡ ಅದರ ನಿವಾರಣೆಗೆ ಎಲ್ಲಾ ಪ್ರಯತ್ನವನ್ನ ನಾವು ಸರ್ಕಾರ ಮಾಡ್ತೇವೆ ಅನ್ನೋದನ್ನ ಆರಂಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಏನೆಲ್ಲ ಅವರು ವಿಷಯಗಳನ್ನ ಹೇಳಿದ್ದಾರೆ, ಖಂಡಿತವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೇವೆ. ಸೋಮವಾರದ ದಿನ ಸಂಪುಟ ಸಭೆಯೂ ಇದೆ, ಅಲ್ಲೂ ಕೂಡ ಈ ಸಮಸ್ಯೆಗಳನ್ನ ಚರ್ಚೆ ಮಾಡಿ ನಮ್ಮ ನಿಯಮಾವಳಿಗಳಿಗೆ ಬರದೇ ಇರುವಂತಹದ್ದು ಈ ಸಮಸ್ಯೆಗಳೇನಿದಾವೆ ಅವುಗಳನ್ನ ವಿಶೇಷವಾಗಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ತಮಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅಧ್ಯಕ್ಷರೇ, ಮುಂದುವರೆದು ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ನಮಗೆ ಜನವರಿ ತಿಂಗಳಿನಿಂದನೂ ಇದೆ. ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಸಹ ಹೇಳಿದ್ದೇನೆ, ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತೇಳಿ. ಹಾಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಈಗ ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಈ ಮುಂಗಾರು ಅವಧಿ ಅಂದ್ರೆ ಜೂನ್ 1ರಿಂದ ಇಲ್ಲಿಯವರೆಗೆ ವಾಡಿಕೆ ಪ್ರಕಾರ 365 ಮಿಲಿಮೀಟರ್ ಮಳೆ ಆಗುವಂತಹದ್ದು ವಾಡಿಕೆ. ವಾಸ್ತವವಾಗಿ 447 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ ವಾಡಿಕೆಗಿಂತ 22% ಹೆಚ್ಚಿನ ಮಳೆ ಈ ಸಂದರ್ಭದಲ್ಲಿ ನಮಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಾವು 3 ಕರಾವಳಿ ಜಿಲ್ಲೆಗಳನ್ನೇ ತೆಗೆದುಕೊಂಡ್ರೆ ವಾಡಿಕೆಯಾಗಿ 1537 ಮಿಲಿಮೀಟರ್ ಆಗಬೇಕಾಗಿತ್ತು, ವಾಸ್ತವದಲ್ಲಿ 1858 ಮಿಲಿಮೀಟರ್. ಅಂದ್ರೆ ವಾಡಿಕೆಗಿಂತ 21% ಹೆಚ್ಚು ಮಳೆ ಕರಾವಳಿ ಭಾಗದಲ್ಲಿ ಆಗಿದೆ. ಹಾಗೂ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವಾಡಿಕೆ 733 ಮಿಲಿಮೀಟರ್ ಇತ್ತು. ಅದಕ್ಕೆ ಕಂಪೇರ್ ಮಾಡಿದಾಗ ವಾಸ್ತವವಾಗಿ 802 ಮಿಲಿಮೀಟರ್ ಮಳೆ ಆಗಿದೆ. ವಾಡಿಕೆಗಿಂತ 9% ಮಲೆನಾಡಿನಲ್ಲಿ ಹೆಚ್ಚಿನ ಮಳೆ ಆಗಿದೆ. ಹಾಗೂ ಇದಕ್ಕೆ ಬೇಕಾದ ಹಾಗೆ ತತ್ಕ್ಷಣ ಪರಿಹಾರಕ್ಕಾಗಿ 29 ಸರ್ಕಾರ ಸತ್ತೋಗಿತ್ತು. ಒಂದ್ ಕಡೆ ವಿಸಿಟ್ ಮಾಡಿಲ್ಲ, ಒಂದ್ ಕಡೆ ಪರಿಹಾರ ಕೊಟ್ಟಿಲ್ಲ, ಮನೆಗಳಿಗೆ ಪರಿಹಾರನೂ ಸಿಕ್ಕಿಲ್ಲ. ನೀರು ನುಗ್ಗಿದ್ರೆ ನಾವಿದ್ದಾಗ 10,000 ಕೊಡ್ತಾ ಇದ್ರೆ ಅದನ್ನ 4,000 ತಿಳಿಸ್ಬಿಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ಮಾತಿಲ್ಲ. ಅಂದ್ರೆ ಸರ್ಕಾರ ಪಾಪರಾಗಿದೆ ಅನ್ನೋದ್ರಿಂದ ಸ್ಪಷ್ಟ ಆಗ್ತಾ ಇದೆ. ಈ ರಿಲೀಫ್ ಮಂತ್ರಿ, ಜಿಲ್ಲಾ ಮಂತ್ರಿ ಮಾಡಿ
ಅಲ್ಲಿ ಯಾವುದೇ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿಲ್ಲ. ಈಗ ದಲಿತರನ್ನ ಲೂಟಿ ಅಂತ ತಕ್ಷಣ ಇವ್ರಿಗೆ ಫ್ಲಡ್ ಬಂದ್ಬಿಡ್ತು. ಇದಕ್ಕೆ ಮುಂಚೆ ಯಾಕೆ ಬರಲಿಲ್ಲ? ಇದಕ್ಕೆ ಮುಂಚೆ ಯಾಕೆ ಸ್ಪಂದನೆ ಮಾಡಿಲ್ಲ? ನಿದ್ದೆ ಮಾಡ್ತಾ ಇದ್ದ ಸರ್ಕಾರ. ವಸತಿ ಉಪಚಾರ 2332 ಜನಗಳಿಗೆ ನಾವು ಖಾಲಿ ಆರೈಕೆ ಕೇಂದ್ರಗಳಲ್ಲಿ ಅವರಿಗೆ ಸಪೋರ್ಟ್ ಅನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಹಾಗೂ ಇದಕ್ಕೆಲ್ಲ ರಿಲೀಫ್ ಕೆಲಸಗಳನ್ನ ಕೈಗೊಳ್ಳಲಿಕ್ಕೆ ಎಲ್ಲಾ ಜಿಲ್ಲೆಗಳಿಗೆ 777,54,00,000 ಹಣವನ್ನ ಜಿಲ್ಲೆಗಳಿಗೆ ಒದಗಿಸಿದ್ದೇವೆ. 777,54,00,000 ಹಣ ಜಿಲ್ಲೆಗಳಿಗೆ ಒದಗಿಸಿದ್ದೇವೆ. ಇನ್ನೂ ಬೇಕಾದ್ರೆ ಕೆಲವು ಸದಸ್ಯರು ಹೇಳಿದ್ರು, ಇನ್ನೂ ಬೇಕಾದ್ರೆ ಇನ್ನ ಕೊಡ್ತೇವೆ, ಇನ್ನ 100 ಕೋಟಿ ಕೊಡ್ತೇವೆ, ಇನ್ನ 200 ಕೋಟಿ ಕೊಡ್ತೇವೆ. ನಮ್ಮ ಹತ್ರ ಹಣ ಇದೆ. ಯಾವುದೇ ರಿಲೀಫ್ ವರ್ಕ್ಗೆ ನಮಗೆ ಕೊರತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇರುವಂತಹ ಹಣ ಬಳಕೆ ಆದ ಕೂಡಲೇ ನಾವು ಅವ್ರ ಹತ್ರ ಮಿನಿಮಮ್ 10 ಕೋಟಿ ಬ್ಯಾಲೆನ್ಸ್ ಇಡ್ತೇವೆ. 10 ಕೋಟಿಗಿಂತ ಕಡಿಮೆ ಆದ ಕೂಡಲೇ 10 ಕೋಟಿಗಿಂತ ಹೆಚ್ಚು ಆ ಅಕೌಂಟ್ ಅನ್ನ ನಾವು ರಿಪ್ಲೆನಿಶ್ ಮಾಡುವಂತಹದ್ದು. ಆ ಅಕೌಂಟಿಗೆ ಬೇಕಾದಂತ ಹೆಚ್ಚುವರಿ ಹಾಕೋದಕ್ಕೆ ನಮ್ಮ ಹತ್ರ ಹಣ ಇದೆ. ಅದರ ಬಗ್ಗೆ ಯಾರಿಗೂ ಚಿಂತೆ ಬೇಕಾಗಿಲ್ಲ. ನಾರ್ಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರದ SDRF ನಾರ್ಮ್ಸ್ ಇದೆ ಅದರ ಪ್ರಕಾರವಾಗಿ ರಿಲೀಫ್ ಕೊಡುವಂತಹದಕ್ಕೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದರ ಜೊತೆಗೆ ತುಂಬಾ ಜಾಸ್ತಿ ಮಳೆ ಬಂದು ಪ್ರವಾಹ ಆದಂತ ಸಂದರ್ಭದಲ್ಲಿ ಅಲ್ಲಿ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಬೇಕಾಗ್ತದೆ. ಅದಕ್ಕೋಸ್ಕರ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಇದೆ, ತುಕಡಿ, ಅವರು ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತದ್ದು 6 ಜಿಲ್ಲೆಗಳಿಗೆ ಕವರ್ ಮಾಡಲಿಕ್ಕೆ, ಮಲ್ನಾಡು, ಕರಾವಳಿ, ಬೆಳಗಾವಿ ಈ ಭಾಗದಲ್ಲಿ ಅಲ್ಲಿ ಏನಾದ್ರೂ ಸಡನ್ ಆಗಿ ಫ್ಲಡ್ ಆಗುವಂತಹದ್ದು ಬಂದ್ರೆ ಅಲ್ಲಿ ಸಡನ್ ಆಗಿ ಅವರು ರೆಸ್ಪಾನ್ಸ್ ಮಾಡಲಿಕ್ಕೆ 5 NDRF ತುಕಡಿಗಳು, ಪ್ಲಟೂನ್ಸ್ ಅನ್ನ ಆಯಾ ಜಿಲ್ಲೆಗಳಲ್ಲೇ ಸ್ಟೇಷನ್ ಮಾಡಿದ್ದೇವೆ. ಅಲ್ಲಲ್ಲೇ ಇದ್ದಾರೆ ಅವರು. ಆಲ್ರೆಡಿ ಪ್ರೀ ಸ್ಟೇಷನ್ ಮಾಡಿದ್ದೇವೆ. ಪ್ರವಾಹ ಬಂದ ಮೇಲೆ ಹೋಗುವಂತಹದ್ದಲ್ಲ. ಅವರು ಎಂಟೈರ್ ಮಾನ್ಸೂನ್ ಸೀಸನ್ನಿಗೆ ಅವರನ್ನ ಅಲ್ಲೇ ನಾವು ಸ್ಟೇಷನ್ ಮಾಡಿದ್ದೇವೆ. 5 ತುಕಡಿಗಳನ್ನ NDRF ತುಕಡಿಗಳನ್ನ ನಾವು ಅಲ್ಲಿ ಇಟ್ಟಿದ್ದೇವೆ. ಇದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕಳೆದ ಯಾವ್ಯಾವ ವರ್ಷ ಅತಿವೃಷ್ಟಿ ಆಗಿದೆ ಅದನ್ನ ನಾವು ಅವಲೋಕನ ಮಾಡಿ ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಅತಿವೃಷ್ಟಿ ಆಗಬಹುದು ಅಂತ, ಮುಂದೆ ಉದ್ಭವವಾಗಬಹುದಾದಂತ ಸಮಸ್ಯಾತ್ಮಕ ಗ್ರಾಮ ಪಂಚಾಯಿತಿಗಳನ್ನ ಗುರುತಿಸಿದ್ದೇವೆ. ಅಂದ್ರೆ ವಲ್ಲರಬಲ್ ಗ್ರಾಮ ಪಂಚಾಯತ್, ಎಲ್ಲಿ ಮಳೆ ಜಾಸ್ತಿ ಆದಾಗ ಸಮಸ್ಯೆ ಆಗಬಹುದು ಅಂತೇಳಿ ಒಟ್ಟು ನಾವು 2225 ಗ್ರಾಮಗಳು, 2225 ಗ್ರಾಮಗಳನ್ನ ವಲ್ಲರಬಲ್ ವಿಲೇಜಸ್ ಅಂತ ಮ್ಯಾಪಿಂಗ್ ಮಾಡಿದ್ದೇವೆ. ಇದು 1247 ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಿದ್ದಾವೆ. ಒಟ್ಟು 2,38,000 ಜನ ಈ ತರ ವಲ್ಲರಬಲ್ ಇದ್ದಾರೆ. ನಾಳೆ ಮಳೆ ಬಂದ್ರೆ ತೊಂದರೆಗೆ ಸಿಕ್ಕಾಕೊಳ್ಬಹುದು ಅಂತೇಳಿ ಉದ್ಭವಿಸಬಹುದಾದಂತ ಸಮಸ್ಯೆಯನ್ನ ಅಡ್ವಾನ್ಸ್ ಆಗಿ ನಾವು ಗುರುತಿಸಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಈ 1247 ಗ್ರಾಮ ಪಂಚಾಯಿತಿಗೂ ಸಹ ನಾವು ಈ ಅತಿವೃಷ್ಟಿಗೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಈ ಟಾಸ್ಕ್ ಫೋರ್ಸ್ ಅಲ್ಲಿ PDO ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ, ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಇರ್ತಾರೆ, ಪೊಲೀಸ್ ಇಲಾಖೆ ಅಧಿಕಾರಿ ಇರ್ತಾರೆ, ಆರೋಗ್ಯ ಇಲಾಖೆ, ಮಕ್ಕಳ ಅಭಿವೃದ್ಧಿ ಇಲಾಖೆ, ಇಷ್ಟು ಅಧಿಕಾರಿಗಳನ್ನ ಒಳಗೊಂಡು ಆ 1247 ಗ್ರಾಮ ಪಂಚಾಯಿತಿಗೂ ಒಂದೊಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದೇವೆ. ಒಂದು ಗ್ರಾಮ ಪಂಚಾಯಿತಿಗೆ ತಾಲೂಕು ಮಟ್ಟದ ಒಬ್ಬ ಅಧಿಕಾರಿಯನ್ನ ಫ್ಲಡ್ ರೆಸ್ಪಾನ್ಸ್ಗೆ ನೋಡಲ್ ಅಧಿಕಾರಿಯಾಗಿ ನಾವು ನಿಯೋಜನೆ ಮಾಡಿದ್ದೇವೆ. ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ರಾಜ್ಯದಿಂದ ಆ ಜಿಲ್ಲೆಗೆ ರೆಡ್ ಅಲರ್ಟ್ ಕೊಟ್ಟ ಕೂಡಲೇ ಆ ಎಲ್ಲಾ ಅಧಿಕಾರಿಗಳು ಆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ ಮೂಡಬೇಕು ಅಂತಾನು ಕೂಡ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಪ್ಲಸ್
ಅವರಿಗೆ ತಕ್ಷಣ ರಿಲೀಫ್ ಕೊಂಡ್ಕೊಳ್ಳಿಕ್ಕೆ ಆ ಟಾಸ್ಕ್ ಫೋರ್ಸ್ಗೂ ಕೂಡ ಹಣ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಡಿಸೆಂಟ್ರಲೈಸ್ಡ್ ಮಾಡಿ, ಯಾಕಂದ್ರೆ ಬರೀ ಸರ್ಕಾರಿ ಆದೇಶ ಕೊಟ್ರೆ ಸಾಲೋದಿಲ್ಲ, ಅವ್ರ ಕೈಗೆ ನಾವು ಹಣನೂ ಕೊಡ್ಬೇಕಲ್ಲ. ನಾನು ನಮ್ಮ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದೇನೆ, ಆ ಟಾಸ್ಕ್ ಫೋರ್ಸ್ಗೆ ಹಣವನ್ನು ಕೊಡಬೇಕು ಅಂತೇಳಿ. ಈ ರೀತಿಯಾಗಿ ನಾವು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅಧ್ಯಕ್ಷರೇ. ಇನ್ನು ಕರಾವಳಿಯಲ್ಲಿ ಕಾರವಾರದ ಸಮೀಪ ಅಂಕೋಲದ ಹತ್ರ ರಾಷ್ಟ್ರೀಯ ಹೆದ್ದಾರಿ ಮೊನ್ನೆ ಕುಸಿದಿದೆ. ಅದು ಏನಾಗಿದೆ ಅಧ್ಯಕ್ಷರೇ, ಮೊನ್ನೆ ತಾವು ಅವಕಾಶ ಕೊಟ್ಟಾಗ ನಾನು ಹೇಳಿದ್ದೇನೆ, ಅಲ್ಲಿ ನ್ಯಾಷನಲ್ ಹೈವೇ ಮಾಡುವಾಗ ಅವರು ಗುಡ್ಡವನ್ನ ಬಹಳ ಕಡಿದಾಗಿ, ಅಂದ್ರೆ ಬಹಳ ಸ್ಟೀಪ್ ಆಗಿ ವರ್ಟಿಕಲ್ ಕಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಯಾವ್ದಾದ್ರೂ ಗುಡ್ಡವನ್ನ ಕಡಿದ್ರೆ ಸ್ವಲ್ಪ ಸ್ಲೋಪ್ ಕೊಟ್ರೆ ಅದು ಮಳೆಗಾಲದಲ್ಲಿ ತಡೀತದೆ. ನೇರವಾಗಿ ಈ ರೀತಿಯಾಗಿ 90 ಡಿಗ್ರಿಗೆ ವರ್ಟಿಕಲ್ ಕಟ್ ಮಾಡಿದ್ರೆ ಇದು ಮಳೆ ಬಂದಾಗ ಅನಾಹುತ ಆಗಲಿಕ್ಕೆ ನಾವೇ ಆಹ್ವಾನ ಕೊಟ್ಟ ಹಾಗೆ. ಅನೇಕ ವರದಿಗಳು ಬಂದಿದ್ದಾವೆ, ಇದು ರಾಷ್ಟ್ರೀಯ ಹೆದ್ದಾರಿಯವರದು ಅನ್ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಈ ರೀತಿಯ ತೊಂದರೆಗಳು ಆಗಿದೆ ಅನ್ನುವಂತಹದ್ದು ಎಲ್ಲ ಕಡೆನೂ ಕೂಡ ವರದಿ ಆಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಈ ವಿಷಯದಲ್ಲಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಆಕ್ರೋಶದಿಂದ ಜಿಲ್ಲೆಯ ಪರವಾಗಿ ಅವರು ಈ ಅನ್ಸೈಂಟಿಫಿಕ್ ಡಿಸೈನ್, ಈಗ ಒಂದ್ ಕಡೆ ಗುಡ್ಡ ಕುಸಿದಿದೆ, ಇನ್ನೊಂದ್ ಕಡೆ ನ್ಯಾಷನಲ್ ಹೈವೇ ಅಲ್ಲಿ 5 ಅಡಿ ನೀರು ನಿಂತಿದೆ. ನಮ್ಮ ಜಿಲ್ಲಾಧಿಕಾರಿಗಳು SP ಗಳು ಗುಡ್ಡ ಕುಸಿದ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವ್ರ ಗಾಡಿ ಬಿಟ್ಟು ಲಾರಿ ಹತ್ತಿ ಹೋಗ್ಬೇಕಾಗಿ ಬಂತು, ಯಾಕಂದ್ರೆ 5 ಅಡಿ ನೀರು ನಿಂತಿದೆ ನ್ಯಾಷನಲ್ ಹೈವೇ ಅಲ್ಲಿ. ಚೀಫ್ ಸೆಕ್ರೆಟರಿ ಅವರು ಈಗಾಗಲೇ ನ್ಯಾಷನಲ್ ಹೈವೇಗೆ ಕರೆಸಿ ಮಾತನಾಡಿದ್ದಾರೆ, ಈ ತರ ಅನ್ಸೈಂಟಿಫಿಕ್ ಡಿಸೈನ್ಗಳನ್ನ ಸರಿ ಮಾಡಬೇಕು ಅಂತೇಳಿ. ಅಷ್ಟೇ ಅಲ್ಲ, ಸಕಲೇಶ್ಪುರ ಭಾಗದಲ್ಲಿ ಶಿರಾಡಿ ಘಾಟ್ನಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಸರ್ಕಾರದ ವತಿಯಿಂದ ಗಮನಿಸ್ತಾ ಇದ್ದೇವೆ. ಮೊನ್ನೆ ಅಲ್ಲಿ ಗುಡ್ಡ ಕುಸಿದಾಗ ಒಂದು LPG ಟ್ಯಾಂಕರ್ ನೀರಿಗೆ ಬಿದ್ದಿದೆ, ಅದರಲ್ಲಿ ಗ್ಯಾಸ್ ಇದೆ. ನಾವು ಇವತ್ತೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಗ್ಯಾಸ್ ಅನ್ನ ಕಂಟ್ರೋಲ್ ರಿಲೀಸ್ ಮಾಡಿ ನಾಳೆ ಎಕ್ಸ್ಪ್ಲೋಷನ್ ಆಗುವಂತ ಸಾಧ್ಯತೆಯನ್ನು ಕೂಡ ಅಲ್ಲಿ ತಡೆಗಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಮುಂದುವರೆದು ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ, ಫಾಲ್ಗುಣಿ, ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ, ಕ್ರಾಸ್ ಆಗಿದೆ. ಆದ್ರೆ ಫ್ಲಡ್ ಲೆವೆಲ್ ಅಲ್ಲಿ ಇದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2 ರಿಲೀಫ್ ಕ್ಯಾಂಪ್ಗಳನ್ನು ನಾವು ಆರಂಭ ಮಾಡಿದ್ದೇವೆ. ಅಲ್ಲಿ 47 ಜನ ಆರೈಕೆಯನ್ನ ನಾವು ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಆಗಿದೆ. ನ್ಯಾಷನಲ್ ಹೈವೇ ರಾತ್ರಿ ಹೊತ್ತು ಸಂಚಾರವನ್ನ ನಾವೇ ನಿರ್ಬಂಧ ಮಾಡಿದ್ದೇವೆ. ರಾತ್ರಿ ಹೋಗುವಾಗ ಮಳೆಗೆ ಯಾರು ಸಿಕ್ಕಾಕೊಳ್ಳುತ್ತಾರೆ. ಕೊಡಗಿನಲ್ಲಿ ನಾವೇ ರಸ್ತೆಗಳನ್ನ ಬಂದ್ ಮಾಡಿದ್ದೇವೆ ರಾತ್ರಿ ಯಾರಿಗೂ ತೊಂದರೆ ಆಗಬಾರದು ಅನ್ನುವ ಕಾರಣದಿಂದ. ಹಾಗೂ ಅಲ್ಲಿ ಕೂಡ ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಭಾಗಮಂಡಲದಲ್ಲಿ ಸ್ವಲ್ಪ ನೀರು ಸಂಪೂರ್ಣ ಪ್ರಮಾಣದಲ್ಲಿ ಹರಿತಾ ಇದೆ. ನಾನು ಭಾಗಮಂಡಲಕ್ಕೆ ಸ್ಥಳೀಯ ಶಾಸಕರ ಜೊತೆ ಅಲ್ಲಿ ಒಂದು ಬ್ರಿಡ್ಜ್ ಅಪ್ರೋಚ್ ಮಾಡಿರ್ಲಿಲ್ಲ. ಶಾಸಕರ ಜೊತೆಗೆ ಎಲ್ಲ ಮಾತನಾಡಿ ನೀರಾವರಿ ಸಚಿವರು ಎಲ್ಲಾರ್ದು ಸಹಕಾರ ತಗೊಂಡು ಅದು ಅರ್ಧಂಬರ್ಧ ಆಗಿದ್ದಂತ ಬ್ರಿಡ್ಜ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ರಿಂದ ಇವತ್ತು ಭಾಗಮಂಡಲದಲ್ಲಿ ಕಾವೇರಿ ಉಕ್ಕಿದ್ರೂ ಕೂಡ ಜನಸಂಚಾರ ನಡೆಯಲಿಕ್ಕೆ ಅವಕಾಶ ಆಗಿದೆ. ಜನಸಂಚಾರಕ್ಕೆ ಆಗುವಂತೆ ಬ್ರಿಡ್ಜ್ ಅನ್ನ ನಾವು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇವೆ. ಸಾಮಾನ್ಯವಾಗಿ ಕುಶಾಲನಗರದಲ್ಲಿ ಅದನ್ನ ಕೂಡ ನಾವು ವಾಚ್ ಮಾಡ್ತಾ ಇದ್ದೇವೆ. ಕೆಲವು ರಸ್ತೆಗಳು ನಾಪೋಕ್ಲು ಎಡಪಾಲ ರಸ್ತೆ, ನಾಪೋಕ್ಲು ಮೂರ್ನಾಡು ರಸ್ತೆ,
ಮಡಿಕೇರಿಯಿಂದ ಕಗ್ಗೋಡ್ಲು ರಸ್ತೆ, ನೌಕರರಿಂದ ವಿರಾಜಪೇಟೆ, PF ಕಟ್ಟಿಲ್ಲ. ಕಡಲೂರು ಈ ರಸ್ತೆಗಳನ್ನ PF ಕಟ್ಟಿಲ್ಲ. ಕೆಲವು ಕಡೆ ಹಗರಣದಲ್ಲಿ ಮುಳುಗಿರುವಂತ ಸರ್ಕಾರ ಮಣ್ಣು ಈ ಹಗರಣಗಳು ಬೀದಿಗೆ ಬರಬಾರದು ಅಂತೇಳಿ ಹಾಸನದಲ್ಲೂ ಕೂಡ ಇವತ್ತು ಈ ನಾಟಕವನ್ನು ಆಡ್ತಾ ಇದ್ದಾರೆ. ಬಂದು ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೂಡ ಒಂದು ಬ್ರಿಡ್ಜ್ ಕಳಸ ಭೇಟಿ ಮಾಡಬೇಕಾಯಿತು, ಪರಿಶೀಲನೆ ಮುಳುಗಿ ಹೋಗಿದೆ ನೀರಿನಲ್ಲಿ. ಅದನ್ನು ಕೂಡ ನಾವು ವಾಚ್ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಒಟ್ಟಾರೆ ನಾನು ಆಗ್ಲೇ ಹೇಳಿದ ಹಾಗೆ 29 ಕಡೆ ರಿಲೀಫ್ ಕ್ಯಾಂಪ್ಗಳನ್ನ ಮಾಡಿ 2332 ಜನಗಳಿಗೆ ಆರೈಕೆ ಮಾಡ್ತಾ ಇದ್ದೇವೆ. ಕಡಲು ಕೊರೆತದ ಸಮಸ್ಯೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ಸದನದಲ್ಲಿ ಬಹುಶಃ 20-25-30 ವರ್ಷದಿಂದ ಕಡಲು ಕೊರತೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ನನ್ನ ಪೂಜ್ಯ ತಂದೆಯವರು ಸಹ ಮೀನುಗಾರಿಕೆ ಸಚಿವರಾಗಿದ್ರು. ಆವಾಗಿಂದನೂ ಕಡಲು ಕೊರತದ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಆದರೂ ಈಗ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, ಕೆಲವು ಪ್ರದೇಶದಲ್ಲಿ ನಾವು ಮಾಡಿರುವಂತ ಕೆಲಸ ಭದ್ರವಾಗಿ ಉಳಿದಿದೆ, ಜನಗಳನ್ನು ಕಾಪಾಡ್ತಾ ಇದೆ. ಆದ್ರೆ ಕೆಲವು ನಾವೇನ್ ಪ್ರಾಜೆಕ್ಟ್ ಮಾಡಿದ್ದೇವೆ ಅವೇ ಫೇಲ್ ಆಗಿದ್ದಾವೆ. ನಾವು ಮಾಡಿದಂತ ಪ್ರಾಜೆಕ್ಟೇ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕಡಲು ಕೊರೆತಕ್ಕೆ. ಅದರಲ್ಲಿ ಬಾಕಿ ಇರ್ತಕ್ಕಂಥದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಸಚಿವರು ನಮ್ಮ ಮೀನುಗಾರಿಕೆ ಸಚಿವರ ಕಡೆಯಿಂದ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅನ್ನ ನಾವು ಡಿಸೈನ್ ಮಾಡಿಸ್ತಾ ಇದ್ದೇವೆ. ಅದನ್ನ ಆದಷ್ಟು ಕ್ಯಾಬಿನೆಟ್ಗೆ ತಗೊಂಡು ಬಂದು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಧ್ಯಕ್ಷರೇ. ಹಾಗೂ ಕಿವಿ ಮೇಲೆ ಹೂವ ಈಗ ಬೆಳೆ ಹಾನಿಗೆ ಬಂದ್ರೆ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು ಕಡೆ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಇದರಲ್ಲಿ ಸುಮಾರು ಅಗ್ರಿಕಲ್ಚರಲ್ ಕ್ರಾಪ್ ಅಲ್ಲಿ 371 ಹೆಕ್ಟೇರ್, ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ 351 ಹೆಕ್ಟೇರ್ ಇದು ಬೆಳೆ ಹಾನಿ ಆಗಿದೆ. ಇದು ಪ್ರಿಲಿಮಿನರಿ ಅಷ್ಟೇ. ಲೇಟೆಸ್ಟ್ ಲಾಸ್ಟ್ 2-3 ಡೇಸ್ ಅಲ್ಲಿ ಇನ್ನ ಹೆಚ್ಚಿಗೆ ಬೆಳೆ ಹಾನಿ ಆಗಿದೆ. ಆ ರಿಪೋರ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ಬರ್ತದೆ. ಅದಲ್ಲದೆ ಮನೆಗಳು ಕೂಡ ಸುಮಾರು 450 ಮನೆಗಳು ಕೆಲವು ಭಾಗಶಃ ಹಾನಿ ಆಗಿದೆ, ಕೆಲವು ಗಂಭೀರ ಹಾನಿ ಆಗಿದೆ, ಕೆಲವು ಸಂಪೂರ್ಣ ಹಾನಿ ಆಗಿದೆ. ಮಾನ್ಯ ಶಾಸಕರುಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಈ ಯಾರಿಗೆ ಮನೆ ಹಾನಿ ಆಗಿದೆ ಅವರಿಗೆ ಪರಿಹಾರ ಕೊಡುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ಬರೀ ಪರಿಹಾರ ಕೊಟ್ರೆ ಸಾಲದು ಅಂತಾನೂ ಕೂಡ ಶಾಸಕರು ಹೇಳಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ಪರಿಹಾರ ಅಷ್ಟೇ ಅಲ್ಲ, ಅವರಿಗೆ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಇದು ಯಾವುದೋ ಗ್ರಾಮ ಪಂಚಾಯತಿಗೆ ಕಳಿಸೋದು, ಅವರಿಗೆ ಇವರಿಗೆ ಆ ರೀತಿ ಪ್ರೊಸೀಜರ್ ಮಾಡದೆ ಯಾರಿಗೆ ಮನೆ ಹಾಳಾಗಿದೆ ಅವರಿಗೆ ನೇರವಾಗಿ ಒಂದು ಮನೆಯನ್ನ ಸ್ಯಾಂಕ್ಷನ್ ಮಾಡಿಕೊಡುವಂತ ಸರಳೀಕೃತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ ಅಧ್ಯಕ್ಷರೇ. ಮತ್ತು ಏನು ಬೆಳೆ ಹಾನಿ ಆಗಿದೆ ಆ ಬೆಳೆ ಹಾನಿಗೆ ತತ್ಕ್ಷಣ ಪರಿಹಾರ ಕೊಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಅವರು ಜಿಲ್ಲಾಧಿಕಾರಿಗಳು ಕೆಲವು ನಿಮ್ಮದು ಆನ್ಲೈನ್ ಪೋರ್ಟಲ್ ಅನ್ನ ಓಪನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಕಡೆಯಿಂದ ಆಗ್ಬೇಕಾಗಿದೆ. ಅದನ್ನ ನಾನು ತತ್ಕ್ಷಣ ಪೋರ್ಟಲ್ ಅನ್ನ ಓಪನ್ ಮಾಡಿಸಿ ಯಾರ್ದು ಬೆಳೆ ಹಾನಿ ಆಗಿದೆ ಅವರಿಗೆ ನಾರ್ಮ್ಸ್ ಪ್ರಕಾರವಾಗಿ ಪರಿಹಾರ ಕೊಡಿಸ್ತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಧ್ಯಕ್ಷರೇ. ಇನ್ನು ಉಳಿದ ಹಾಗೆ ಈಗ ಸೂಚನೆಗಳೇ ಕೆಲಸ ಇಲ್ಲ. ಒಂದು ವಿಷಯ ಏನು ಇಲ್ಲ, ಕಳೆದ ವರ್ಷ ಬಹಳ ಭೀಕರವಾದಂತಹ ಬರಗಾಲ ರಾಜ್ಯದಲ್ಲಿ ಆಗಿತ್ತು. ಈ ವರ್ಷ ನಮಗೆ ಒಳ್ಳೆ ಮಳೆ ಬೇಕಿತ್ತು. ಕೆಲವರಿಗೆ ತೊಂದರೆ ಆಗಿದೆ, ಅವರ ಬಗ್ಗೆ ನಮ್ಗೆ ತೊಂದರೆಗೆ ನೆರವು ಕೊಡುವಂತ ಕೆಲಸ ನಾವು ಮಾಡ್ತೇವೆ. ಆದ್ರೆ ಈ ಮಳೆ ಮಾಡಿದ ಇವತ್ತು ಜಲಾಶಯಗಳು ನೀರು ಬಂದಿದೆ. ಶೇಕಡ 60% ನಮ್ಮ ಜಲಾಶಯಗಳಲ್ಲಿ ಈ ವರ್ಷ ನಾವು ನೀರು ತುಂಬಿದೆ. ಅದೇ ಹೋದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಈ ದಿನದ್ದು ಹೋದ ವರ್ಷ ಒಟ್ಟು ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ 895 TMC. ಹೋದ ವರ್ಷ ಇದೇ ಸಮಯಕ್ಕೆ ನಮ್ಮ ಜಲಾಶಯಗಳಲ್ಲಿ ಇದ್ದಿದ್ದು ಬರೀ 243 TMC. ಆದ್ರೆ ಈ ವರ್ಷ ಸಂತೋಷದಿಂದ ಸದನದ ಜೊತೆಗೆ ಹಂಚಿಕೊಳ್ತೇನೆ,
ಹೋದ ವರ್ಷ ಇದ್ದಿದ್ದು 243 TMC ಸ್ಟೋರೇಜು, ಈ ವರ್ಷ 536 TMC ಸ್ಟೋರೇಜ್ ಆಗಿರೋದು. ಇದರಿಂದ ಕೆಲವರಿಗೆ ತೊಂದರೆ ಆಗಿದೆ. ಅವ್ರ ಬಗ್ಗೆ ಅವ್ರ ಜೊತೆಗೆ ಸರ್ಕಾರ ನಿಲ್ಲುತ್ತೆ, ನಮ್ ಧರ್ಮ ಇದು, ನಮ್ ಕರ್ತವ್ಯ. ಆದ್ರೆ ಈ 536 TMC ನೀರು ಜಲಾಶಯಗಳಿಗೆ ಬಂದಿರೋದು ಕೂಡ ರಾಜ್ಯದ ಲಕ್ಷಾಂತರ ರೈತರಿಗೆ ಈ ವರ್ಷ ಅವರ ಮನಸ್ಸು ಹೃದಯ ತುಂಬುವಷ್ಟು ಒಂದು ಬೆಳೆ ಬೆಳಿಲಿಕ್ಕಾದ್ರೂ ಈ ವರ್ಷ ಮಳೆ ನಮಗೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಯಾವ್ಯಾವ ನದಿಯಲ್ಲಿ ಎಷ್ಟು ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ನದಿಗೂ ಕೂಡ ಸ್ವಾಭಾವಿಕ ಹರಿವು ಎಷ್ಟು, ಆದ್ರೆ ಇವತ್ತು ಎಷ್ಟಿದೆ, ಡೇಂಜರ್ ಲೆವೆಲ್ ಎಷ್ಟು ಅಂತಾನು ಕೂಡ ನಾವು ಪ್ರತಿ ನದಿಗೂ ಮ್ಯಾಪಿಂಗ್ ಮಾಡಿದ್ದೇವೆ. ತೆಗೆದುಕೊಳ್ತೇವೆ. ಮಾನ್ಯ ಅಧ್ಯಕ್ಷರೇ, ಉದಾಹರಣೆಗೆ ಅಘನಾಶಿನಿ ನದಿಯಲ್ಲಿ ನಮ್ದು 20,000 ಕ್ಯೂಸೆಕ್ಸ್ ಬಂದ್ರೆ ಅದು ಫ್ಲಡ್ ಲೆವೆಲ್ ಇಂದ ಮೇಲೆ ಮೀರಿದ ಹಾಗೆ, ಹಾಗೂ 17,000 ಅಂತ ಹೇಳಿದ್ರೆ ಡೇಂಜರ್ ಲೆವೆಲ್. ಈಗ ಹಾಲಿ ಹರಿವು 17,000 ಇದೆ. ಇದೇ ತರ ಪ್ರತಿಯೊಂದು ನದಿಗೂ ಕೂಡ ಡೇಂಜರ್ ಲೆವೆಲ್, ಫ್ಲಡ್ ಲೆವೆಲ್ ಮ್ಯಾಪಿಂಗ್ ಮಾಡಿದ್ದೇವೆ. ಮತ್ತು ನಾವು ಎವ್ರಿ 5 hours ಯಾವ್ಯಾವ ನದಿಯಲ್ಲಿ ನೀರಿನ ಮಟ್ಟ ಎಷ್ಟು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರೇ, ಈಗ ಉದಾಹರಣೆಗೆ KRSಗೆ ಹರಿದು ಬರ್ತಾ ಇರ್ತಕ್ಕಂಥ ನೀರಿನ ಪ್ರಮಾಣ ಇವತ್ತು ಆಸ್ ಆಫ್ ಟುಡೇ ಮಾರ್ನಿಂಗ್ 44,617 ಕ್ಯೂಸೆಕ್ಸ್ ಹರಿದು ಬರ್ತಾ ಇದೆ. ಆದ್ರೆ KRSಗೆ ನಾವು 80,000 ಕ್ಯೂಸೆಕ್ಸ್ ವರೆಗೂ ಹರಿದು ಬಂದರೂ ಕೂಡ ನಮಗೆ ಏನು ತೊಂದರೆ ಇಲ್ಲ. ಸೊ ವಿ ಆರ್ ವೆಲ್ ಬಿಲೋ ದಟ್ ಫ್ಲಡ್ ಲೆವೆಲ್ ಇದ್ದೇವೆ. ಆಲ್ಮಟ್ಟಿ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ನೀರು ಹರಿಯುವಂತದ್ದು ಅಂದ್ರೆ ಕೃಷ್ಣೆಯಲ್ಲಿ ನಮಗೆ 2 ಲಕ್ಷ ಕ್ಯೂಸೆಕ್ಸ್ ದಾಟಿದ್ರೆ ನಾವು ಆಗ ಆತಂಕಕ್ಕೆ ಒಳಗಾಗಬೇಕು. ಇವತ್ತು ಬೆಳಿಗ್ಗೆ ವರದಿಯ ಪ್ರಕಾರ ಆಲಮಟ್ಟಿಗೆ ಒಳಗೆ ಹರಿದು ಬರ್ತಾ ಇರೋದು 43,478 ಕ್ಯೂಸೆಕ್ಸ್. ಕೃಷ್ಣೆ ಮುಂದುವರೆದು ನಾರಾಯಣಪುರ ರಿಸರ್ವಾಯರ್ಗೆ ಹರಿಯುವಂತ ಸಂದರ್ಭದಲ್ಲಿ 65,800 ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಡೇಂಜರ್ ಲೆವೆಲ್ಗಿಂತ ಕಡಿಮೆ ಇದೆ. ನಮಗೆ ಇವತ್ತು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ ಇನ್ಫ್ಲೋ ಚೆನ್ನಾಗಿದೆ, ಕಾವೇರಿಯಲ್ಲೂ ಕೂಡ ಇನ್ಫ್ಲೋ ಚೆನ್ನಾಗಿದೆ. ತುಂಗಭದ್ರಾ ಬಹಳ ಸಂತೋಷದ ವಿಷಯ ಅಂದ್ರೆ ನಮಗೆ ತುಂಗಭದ್ರಾ ಆ ಭಾಗದಲ್ಲಿ ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ಎಲ್ಲಾ ಭಾಗಗಳಲ್ಲಿ ರೈತರು ಬದುಕಬೇಕಾದ್ರೆ ತುಂಗಭದ್ರಾ ಮೇಲೆ ಆಶ್ರಿತರಾಗಿದ್ದಾರೆ. ಸಂತೋಷದ ವಿಷಯ ಅಂದ್ರೆ ತುಂಗಭದ್ರಾಗೆ ಒಳಹರಿವು 1,06,723 ಕ್ಯೂಸೆಕ್ಸ್ ತುಂಗಭದ್ರಾಗೆ ಒಳಹರಿವು ಇದೆ. ತುಂಗಭದ್ರಾ ನದಿಯಲ್ಲಿ ಹೋದ ವರ್ಷ ಇದೇ ತಾರೀಕಿಗೆ ಬರೀ 11 TMC ನೀರಿತ್ತು. ಇವತ್ತು ತುಂಗಭದ್ರಾದಲ್ಲಿ 56 TMC ನೀರು ಇವತ್ತಿನ ಬೆಳಗಿನ ಜಾವಕ್ಕೆ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆ ನಮಗೆ ಭವಿಷ್ಯಕ್ಕೆ ಆತಂಕವನ್ನ ನಮಗೆ ತಡೆಗಟ್ಟುತ್ತೆ. ಆದ್ರೆ ಈ ನೀರು ಎಲ್ಲಿಂದ ಬರುತ್ತೆ? ಮಲೆನಾಡು ಜಿಲ್ಲೆಗಳು, ಚಿಕ್ಕಮಗಳೂರು, ಶಿವಮೊಗ್ಗ, ಅಲ್ಲಿ ಕೊಡಗು, ಈ ಜಿಲ್ಲೆಗಳಲ್ಲಿ ಜನ ಸಮಸ್ಯೆ ಏನು ಅನುಭವಿಸ್ತಾ ಇದ್ದಾರೆ ಅದರ ಕಡೆಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಶಯವಾಗಿದೆ. ನಾವು 1 ಜುಲೈಯಿಂದ 19ನೇ ತಾರೀಕು ಜುಲೈಗೆ ರಾಜ್ಯದಲ್ಲಿ 244 ಮಿಲಿಮೀಟರ್ ಮಳೆ ಆಗಿದೆ. ಇದು ಸುಮಾರು ಒಂದು 30-40 ವರ್ಷಗಳಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗಿದೆ. ಆದ್ರೆ ಓವರ್ ಆಲ್ ರಾಜ್ಯದಲ್ಲಿ ನಾವೇನು ಹೈಯೆಸ್ಟ್ ಅಲ್ಲಿ ಇಲ್ಲ. ಆದ್ರೆ ಬರೀ 19 ದಿನದ್ದು ನೋಡಿದಾಗ ಬಹಳ ಹೆಚ್ಚಿನ ಮಳೆ ಆಗಿರೋದನ್ನ ನಾವು ಕಂಡಿದ್ದೇವೆ. ಹಾಗೆ ಮಲೆನಾಡು ಭಾಗದಲ್ಲಿ 544 ಮಿಲಿಮೀಟರ್ ಮಳೆ ಆಗಿದೆ. ಹಾಗೂ ಕೋಸ್ಟಲ್ ಭಾಗದಲ್ಲಿ ಸ್ವಲ್ಪ
1154 ಮಿಲಿಮೀಟರ್ ಆಗಿದೆ, ಸ್ವಲ್ಪ ಹೆಚ್ಚಾಗಿದೆ. ಆದ್ರೆ ಕೋಸ್ಟಲ್ ಭಾಗದಲ್ಲಿ ಕೃಷ್ಣ ಬೈರೇಗೌಡ ಭಾಷಣ ಕೇಳಿ ಸುರೇಶ್ ನಿದ್ದೆ ಹೊಡಿತಾರೆ ನೋಡಿ. ಹೆಚ್ಚಾಗಿ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನಾವು ಮತ್ತು ಕರಾವಳಿ ಇಲ್ಲಿ ಸ್ವಲ್ಪ ತೊಂದರೆಗೆ ಜಾಸ್ತಿ ಸಿಕ್ಕಾಕೊಂಡಿದ್ದಾರೆ. ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ, ಈ ಮಧ್ಯಾಹ್ನನೇ ಈ ಮಲೆನಾಡು, ಕರಾವಳಿ, ಬೆಳಗಾಮನ್ನ ಒಳಗೊಂಡು ಈ ಎಲ್ಲಾ ಜಿಲ್ಲೆಗಳ ಎಲ್ಲ ಅಧಿಕಾರಿಗಳು, ಬರೀ DC ಅಷ್ಟೇ ಅಲ್ಲ, ಅಲ್ಲಿನ ಪೊಲೀಸು, ಫೈರ್ ಅಂಡ್ ಎಮರ್ಜೆನ್ಸಿ, ಎಲೆಕ್ಟ್ರಿಸಿಟಿ, ನ್ಯಾಷನಲ್ ಹೈವೇ ಇವ್ರನ್ನೆಲ್ಲ ಒಳಗೊಂಡು ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವರೆಲ್ಲರ ಜೊತೆಗೆ ಈಗ ನಾನು ಹೋದ ತಕ್ಷಣ ಅವ್ರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತಾ ಇದ್ದೇನೆ. ಸದನದ ಬಿಡುವು ಸಿಕ್ಕ ಕೂಡಲೇ ನಾನು ಅಲ್ಲಿಗೆ ನಾನೇ ಖುದ್ದಾಗಿ ಹೋಗ್ತೇನೆ. ಸದನದ ಅಧಿವೇಶನದ ಕಾರ್ಯಕಲಾಪ ನೋಡಿಕೊಂಡು ನಾನು ಆಗ್ಲೇ ಹೋಗ್ಬೇಕಾಗಿತ್ತು. ಕಲಾಪ ನಡೀತಾ ಇರೋದ್ರಿಂದ ಆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಆಗಿಲ್ಲ. ನಾನು ಅಲ್ಲೇ ಜಿಲ್ಲೆಗಳಿಗೆ ಸರ್ಕಾರದ ಪರವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನ ಆಯಾ ಜಿಲ್ಲೆಗಳಿಗೆ ಬಂದು ನಿಮ್ಮ ಜೊತೆಗೆ ಇದ್ದು ನಾವು ಕೂಡ ಸರ್ಕಾರ ನಿಮ್ ಜೊತೆಗೆ ನಿಂತು ಪರಿಹಾರ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಮಾನ್ಯ ಅಧ್ಯಕ್ಷರೇ, ಉಳಿದ ಹಾಗೆ ಮಳೆ ನಿಂತ ಬೆಳೆ ಹಾನಿಗೆ ಆಗಲಿ, ಮಳೆ ಹಾನಿಗೆ ಆಗಲಿ ನಾವು ನಿಮ್ ಜೊತೆಗಿದ್ದೇವೆ. ನಾನು ಇವತ್ತೇ 2:30 ಎಲ್ಲ DC-ಗಳಿಗೆ ಸೂಚನೆ ಕೊಡ್ತೇನೆ. ನಮ್ಮ SDRF ನಾರ್ಮ್ಸ್ ಅಲ್ಲಿ ಏನ್ ಬರುತ್ತೆ ಅದರ ಪ್ರಕಾರವಾಗಿ ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ ತತ್ಕ್ಷಣ ಪರಿಹಾರಕ್ಕೆ ನಮ್ಮ SDRF ಅಲ್ಲಿ ರಸ್ತೆಯನ್ನ ರೀಬಿಲ್ಡ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಆದ್ರೆ ತಕ್ಷಣ ಮೋಟ್ರಬಿಲಿಟಿ, ಜನ ಓಡಾಡೋದಕ್ಕೆ ಬೇಕಾಗೋದಿಕ್ಕೆ, ಅಥವಾ ಯಾವ್ದಾದ್ರು ಒಂದು ಮೋರಿ ಕೊಚ್ಚಿ ಹೋಗಿದ್ರೆ ಅಲ್ಲಿ ತಾತ್ಕಾಲಿಕವಾಗಿ ಪೈಪ್ಗಳನ್ನ ಹಾಕಿ ಸಂಚಾರ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಅವ್ರಿಗೆ ಹೇಳ್ತೇನೆ. ಇವತ್ತೇನೆ ಅಸೆಸ್ಮೆಂಟ್ ಮಾಡಿ ನಾಳೆ ನಾಳದೊಳಗಡೆ ಇದಕ್ಕೆ ಬೇಕಾದಂತ ಮಂಜೂರಾತಿಯನ್ನ ಕೂಡ ಕೊಡಬೇಕು ಸೋಮವಾರದ ಒಳಗಡೆ ಅಂತ ನಾನು ಈಗ ಹೋಗಿ DC-ಗಳಿಗೆ ಇದೇ ಕ್ಷಣದಲ್ಲಿ ನಾನು ಸೂಚನೆಯನ್ನ ಕೊಡ್ತೇನೆ. ಜೊತೆಗೆ ಯಾವುದಾದ್ರೂ ಅಂಗನವಾಡಿ, ಶಾಲಾ ಕಟ್ಟಡ ಮಳೆಯಿಂದ ಏನಾದ್ರೂ ಹಾಳಾಗಿದ್ರೆ ಅಲ್ಲಿ ರಕ್ಷತೆಗೆ ಬೇಕಾಗಿರ್ತಕ್ಕಂಥ ತಾತ್ಕಾಲಿಕ ರಿಪೇರಿಗೆ ಬೇಕಾದಂತ ಹಣವನ್ನು ಕೂಡ ಸೋಮವಾರದ ಒಳಗಡೆ ಸ್ಯಾಂಕ್ಷನ್ ಆರ್ಡರ್ ಅನ್ನ ಕೊಡಬೇಕು. ಮುಂದಿನ ವಾರನೇ ಕೆಲಸ ಆರಂಭ ಮಾಡಬೇಕು ಅಂತಾನು ಕೂಡ ನಾನು DC-ಗಳಿಗೆ ಮತ್ತು ZP CEO-ಗಳಿಗೆ ನಾನೀಗ ಸೂಚನೆ ಕೊಡ್ತೇನೆ. ಅಧ್ಯಕ್ಷರೇ, ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಮನೆಗೆ ಬರೀ ಹಣ ಕೊಡೋದಲ್ಲ, ಹೊಸ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟು ಆ ಜನಗಳ ಸಮಸ್ಯೆಗೆ ಜೊತೆಗೆ ನಿಲ್ತೇವೆ. ಜಾನುವಾರು ಕೂಡ ಹಾನಿ ಆಗಿದೆ, ಅದಕ್ಕೂ ನಾನು ಪರಿಹಾರ ಕೊಡಿಸುವಂತ ಕೆಲಸ ಮಾಡ್ತೇನೆ. ನೀವೆಲ್ಲ ಏನ್ ಹೇಳಿದ್ದೀರಾ ಆ ಜವಾಬ್ದಾರಿ ಸರ್ಕಾರದ ಕರ್ತವ್ಯ. ನೀವು ಹೇಳಿರೋದು ಯಾವುದು ಒಂದು ಕೂಡ ಹೆಚ್ಚು ಮಾತು ಹೇಳಿಲ್ಲ, ಅದು ನಮ್ಮ ಕರ್ತವ್ಯ ಆಗಿದೆ. ಆ ಕರ್ತವ್ಯವನ್ನ ಸಂಪೂರ್ಣ ಜವಾಬ್ದಾರಿ ತಗೊಂಡು ನಾವು ನಿರ್ವಹಣೆ ಮಾಡ್ತೇವೆ. ನಾನು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ, ಇದನ್ನ ನಾನು ಇವತ್ತು ನಾಳೆ ಎಲ್ಲ ರಿವ್ಯೂ ಮಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಏನಾದ್ರೂ ನಮಗೆ ಅಡಿಷನಲ್ ಬೇಕಾದ್ರೆ ಅವ್ರ ಜೊತೆಗೆ ಕೂತ್ಕೊಳ್ತೇವೆ, ಅವ್ರನ್ನ ನಾನು ಚರ್ಚೆ ಮಾಡ್ತೇನೆ. ಜೊತೆಗೆ ಸೋಮವಾರ ನಮ್ಮದು ಕ್ಯಾಬಿನೆಟ್ ಮೀಟಿಂಗು ಸಹ ಇದೆ. ಇನ್ನೇನಾದ್ರೂ ಅವಶ್ಯಕತೆ ಬಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಕ್ಯಾಬಿನೆಟ್ ನ ಸಹಕಾರವನ್ನು ಕೂಡ ಪಡೆದುಕೊಂಡು ಜನಗಳ ಕಷ್ಟಗಳ ನೆರವಿಗೆ ನಿಲ್ಲುವಂತ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಧನ್ಯವಾದ.